ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ 6 ಜನವರಿಯ ಫಿನ್ಫ್ಯಾಕ್ಟ್ಸ್ನ ಇವತ್ತು ಮಾಡ್ತಾ ಇದ್ದೀನಿ. ನೆನ್ನೆ ಮಾಡಲಿಕ್ಕೆ ಆಗಲಿಲ್ಲ. ನಿನ್ನೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇತ್ತು. ಪ್ರತಿದಿನ ಒಂದೊಂದು ಹೆವಿ ವೆಯ್ಟ್ ಸ್ಟಾಕ್ಗಳಲ್ಲಿ ಸುದ್ದಿ ಅನ್ನೋದು ಬರ್ತಾ ಇದೆ. ITC ಆಲ್ರೆಡಿ ಟ್ರಬಲಲ್ಲಿ ಇದ್ದು ನೋಡಿದ್ರಿ. ನಿನ್ನೆ ರಿಲಯನ್ಸಲ್ಲೂ ಕೂಡ ಒಂದು 4% ಕರೆಕ್ಷನ್ ಬರ್ತಾ ಹೋಯಿತು. ಟ್ರೆಂಟಲ್ಲಿ 8% ಕರೆಕ್ಷನ್ ಬರ್ತಾ ಹೋಯಿತು. ಇದಕ್ಕೆ ಒಂದು ಕಾಲದಲ್ಲಿ ಒಂದು ವ್ಯಾಲ್ಯೂಯೇಷನ್ ಕರೆಕ್ಟಾಗಿ ಕೂತಿಲ್ಲ ಅಂದರೆ ಒಂದು ಕಂಪ್ನಿದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದಕ್ಕೆ ಸರಿಸುಮಾರು 8,300 8,400 ಒಂದು ಆಲ್ ಟೈಮ್ ಹೈ ಮಾಡಿದ್ದಂಥ ಸ್ಟಾಕು ಇವಾಗ 50% ಕರೆಕ್ಷನ್ ಆಗೋಗಿದೆ ಟ್ರೆಂಟಲ್ಲಿ. ಸೊ ರಿಲಯನ್ಸಲ್ಲಿ ಅವರು ರಷ್ಯಾದಿಂದ ಏನು ಆಯಿಲ್ನ ತರಿಸ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಸುಳ್ಳು ಸುದ್ದಿನ ಹಬ್ಸ್ತಾ ಇದ್ದಾರೆ. ನಾವು ಯಾವುದೇ ರೀತಿಯಾದಂಥ ರಷ್ಯನ್ ಆಯಿಲ್ನ ತರಿಸ್ಕೊತಾ ಇಲ್ಲ. 3 ವಾರದಿಂದ ಜನವರಿನಲ್ಲೂ ಕೂಡ ನಾವು ಯಾವುದೇ ರಷ್ಯಾ ಆಯಿಲ್ ತರಿಸ್ಕೊಳೋಂಥ ಪ್ಲ್ಯಾನ್ ಇಲ್ಲ ಅಂತ ಕ್ಲಾರಿಫೈ ಮಾಡಿದ್ರು. ಯಾಕೆ ಈ ಥರ ಕ್ಲಾರಿಫಿಕೇಶನ್ ಬರ್ತಾ ಇದೆ ಅಂದರೆ ಇವಾಗ ಟ್ರಂಪ್ ಏನಂತ ಹೇಳ್ತಾ ಇದ್ದಾರೆ, ನನ್ನನ್ನು ಸಂತೋಷ ಪಡಿಸ್ಬೇಕು ಅಂತ ಹಿಂಗೆ ಓಪನ್ ಆಗಿ ಹಿಂಗೆ ಹೇಳ್ಕೊತಾ ಇದ್ದಾರೆ. ಆಮೇಲೆ ಯಾವುದೋ ಒಂದು ಕಂಪ್ಯಾರಿಸನ್ ಇತ್ತು, ಹಿಂದಿನ ಪ್ರೆಸಿಡೆಂಟ್ಗಳು ಈ ಕೆಲಸಗಳನ್ನು ಮಾಡಿಲ್ಲ ಅಂತಲ್ಲ. ಈಗ ಇರಾಕ್ ಆಗಿರ್ಬೋದು, ಲಿಬಿಯಾ ಆಗಿರ್ಬೋದು, ಅದನ್ನು ಅಲ್ಲಿ ಅಟ್ಯಾಕ್ ಮಾಡಿದಾಗ, ಅಫ್ಘಾನಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ವರ್ಸಸ್ ಟ್ರಂಪ್ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಮೀಮ್ ಮಾಡಿದ್ರು ಕೆಲವರು. ಅಂದರೆ ಅಲ್ಲಿ ಯಾರನ್ನೂ ಬಿಟ್ಟಿಲ್ಲ, ಈ ಥರ ಮಾಡಿದ್ದಾರೆ, ನಾವು ನಾಕ್ ಅಂತ ಡೋರ್ ನೋಡಿದ್ವಿ, ದೇ ಡೈಡ್ ಲೈಕ್ ಅ ಡಾಗ್, ಆ ಥರ ಅಂತೆಲ್ಲ ಒಂಥರ ಲ್ಯಾಂಗ್ವೇಜೇ ಬೇರೆ ಥರ ಅವ್ರದ್ದು, ಆ ಥರ ಮಾತಾಡ್ತಾ ಇರ್ತಾರೆ. ಸೊ ಈಗ ಹೇಳಿದ್ದಾರೆ, ಹೌದು ಇಂಡಿಯನ್ ಪ್ರೈಮ್ ಮಿನಿಸ್ಟ್ರು ಒಳ್ಳೆ ಮನುಷ್ಯನೇ, ಆದರೆ ನನಗೆ ಒಳ್ಳೆ ಥರ ಆಗೋ ಥರ ಮಾಡಬೇಕು, ನನಗೆ ಖುಷಿ ಆಗೋ ಥರ ಕೆಲಸ ಮಾಡಬೇಕು, ಇಲ್ಲ ಅಂದರೆ ನಾವು ಟ್ಯಾರಿಫ್ನ ಜಾಸ್ತಿನೇ ಹಾಕ್ತೀವಿ ಅಂತ ಈ ಥರ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇಂಡಿಯಾದವರು ಕೂಡ ಏನೂ ಮಾಡೋಕ್ಕಾಗ್ತಾ ಇಲ್ಲ ನೋಡಿ. ಈಗ ಡಿಪೆಂಡೆನ್ಸಿ ಇದೆ ಎಕ್ಸ್ಪೋರ್ಟ್ಗಳು, ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸ್ಗಳಲ್ಲೇ ಎಷ್ಟೊಂದು ಜನ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅಲ್ಲಿ ಇವಾಗ ಬಿಸ್ನೆಸ್ ಓಪನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ US ಮೇಲೆ ಹಾರ್ಷಕ್ಕೆ ಹೋಗಲ್ಲ ಇಂಡಿಯಾ. ಈ ಪ್ರಾಬ್ಲಮ್ ಇವಾಗಿಂದ ಅಂತಲ್ಲ, ಸ್ವಾತಂತ್ರ್ಯ ಬಂದಾಗಿಂದನೂ ಇದೇ ಪ್ರಾಬ್ಲಮ್ ಇಂಡಿಯಾದು. ಯಾರ ಕಡೆನೂ ನಾವು ಡೈರೆಕ್ಟಾಗಿ ನಾವು ನಿಮ್ಮ ಕಡೆ ಅಂತ ಹೋಗೋದೇ ಇಲ್ಲ. ಬಟ್ ಇದು ಎಷ್ಟು ದಿನ ಹಿಂಗೆ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಎಲ್ಲೋ ಒಂದು ಸಿಚುವೇಶನ್ ಬರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಚೈನಾ ಇದನ್ನ ಸಾಫ್ಟಾಗಿ ಕಂಡೆಂಟ್ ಮಾಡ್ತಾ ಇದೆ. ನೀವು ಜಗತ್ತಿನ ಪೊಲೀಸ್ ಮೆನ್ ಆಗೋದನ್ನು ನಿಲ್ಲಿಸಬೇಕು ನೀವು ಅಂತ USಗೆ ಹೇಳ್ತಾ ಇದ್ದಾರೆ. ಆದರೆ 1-on-1 ಈಗೇನು ಥರ್ಡ್ ವರ್ಲ್ಡ್ ವಾರು ಹಾಗೆ ಹಿಂಗೆ ಅಂತ ಅಟ್ಯಾಕ್ ಅನ್ನೋ ಥರ ಸಿಚುವೇಶನ್ ಯಾರೂ ಇಲ್ಲ. ಆದರೆ ಇದರಿಂದ ಏನಾಗ್ತಾ ಹೋಗುತ್ತೆ ಅಂತ ಸಣ್ಣ ಕಂಟ್ರಿಗಳು, ಈಗ ನ್ಯೂಕ್ಲಿಯರ್ ಪವರ್ ಇಲ್ದಲೆ ಸಣ್ಣದಾಗಿದೆ, ಆ ದೇಶದಲ್ಲಿ ರಿಸರ್ವ್ ಇದೆ ಅಂತಂದರೆ ಯಾರ ಮೇಲೆ ಬೇಕಾದರೂ ಅಟ್ಯಾಕ್ ಮಾಡ್ಬೋದು ಅನ್ನೋ ಥರ ಆಗೋಗುತ್ತೆ. ತೈವಾನ್ ಮೇಲೆ ಒಂದು ದೊಡ್ಡ ಥ್ರೆಟ್ ಇದ್ದೇ ಇದೆ ಮೊದಲಿಂದನೂ ಚೈನಾದು. ಯಾಕೆಂತಂದರೆ ಅವರು ಸೆಮಿಕಂಡಕ್ಟರ್ ಚಿಪ್ಸು ಇದರಲ್ಲೆಲ್ಲ ಒಂದು ದೊಡ್ಡ ಒಂದು ಮೇಜರ್ ಸೋರ್ಸ್ ಅಲ್ವಾ ಅದು ತೈವಾನು. ಸೊ ಹಾಗಾಗಿ ಚೈನಾ ತೈವಾನ್ ಮೇಲೆ ಏನಾದ್ರು ಮಾಡುತ್ತಾ ಏನು ಕತೆ ಅನ್ನೋದು. ಆದರೆ ಅವರು ಲಾಂಗ್ ಟರ್ಮ್ ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ ಚೈನಾದವರು. ಅವರು ಸಪ್ಲೈ ಕ್ರಂಚನ್ನು ತರ್ಸಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಚೈನಾದ ಯಾವ ರೀತಿ ಇದೆ ಅಂತಂದರೆ ಈ ಡಾಲರ್ ಸುಪ್ರಿಮೇಸಿನ ತಪ್ಪಿಸ್ಬೇಕು ಅಂತ. ಈಗ ಟ್ರಂಪ್ ಅವರು ಅಥವಾ ಯಾವುದೇ US ಪ್ರೆಸಿಡೆಂಟ್ ಆಗಲಿ ಯಾಕೆ ಆ ಥರ ಯೋಚನೆ ಮಾಡ್ತಾರೆ ಅಂತಂದರೆ ನೋಡಿ, ಆಯಿಲು ಸುಮಾರು ದೇಶದಲ್ಲಿ ಏನು ಮಾಡ್ಕೋಬೇಕು, ಆಯಿಲ್ ಇಂಪೋರ್ಟ್ ಮಾಡ್ಕೋಬೇಕು ಅಂತಂದರೆ ಅವರು ಡಾಲರ್ನೇ ಕೊಟ್ಟು ಇಂಪೋರ್ಟ್ ಮಾಡ್ಕೊತ ಹೋಗಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಇಂಡಿಯಾ ಇರಾಕಿಂದ ರೂಪಿನಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ಹೇಳ್ತು, ರಷ್ಯಾದಿಂದನೂ ಕೂಡ ಅದೇ ರೀತಿ ಆಗ್ತಾ ಹೋಯಿತು. ಮತ್ತು ಕೆಲವೊಂದು ಕಂಟ್ರಿಗಳು ಅವ್ರವ್ರ ಲೋಕಲ್ ಕರೆನ್ಸಿನಲ್ಲಿ ಆಯಿಲ್ ತರಿಸ್ಕೋಬೋದು ಅಂತ ಆಯ್ತು. ಇದರಿಂದ ಏನಾಗುತ್ತೆ, ಡಾಲರ್ಗೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರ್ತಾ ಹೋಗುತ್ತೆ. ಸೊ ಈ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ, ಈಗ ವೆನಿಜುವೆಲಾದಲ್ಲಿ ಲಾರ್ಜೆಸ್ಟ್ ರಿಸರ್ವ್ ಇದೆಯಂತೆ. ಬರೀ ಆಯಿಲ್ ರಿಸರ್ವ್ ಅಲ್ಲ, ಗೋಲ್ಡ್ ರಿಸರ್ವು, ರೇರ್ ಅರ್ತ್ ಮಿನರಲ್ಸು ಎಲ್ಲದೂ ಕೂಡ ಲಾರ್ಜ್ ಅಮೌಂಟಲ್ಲಿದೆ. ಆದರೆ ಅಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ. ಯಾಕೆಂದರೆ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಅದು ಯಾವ ಥರ ಕ್ರೂಡ್ ಅನ್ನೋದ್ರ ಮೇಲೆ ಅದರ ರಿಫೈನರಿ ಪ್ರಾಸೆಸ್ಸು ಕೂಡ ಆಚೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಏನು ಇದರಲ್ಲಿದೆ, US ಅಲ್ಲಿ ಇದು ರಿಫೈನರಿಗಳಿದ್ದಾವೆ, ಆ ಕ್ರೂಡ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ರಿಫೈನ್ ಮಾಡಬೇಕಲ್ಲ, ಅದು ವೆನಿಜುವೆಲಾಗೆ ಹೊಂದ್ಕೊಳೋ ಥರದ್ದೇ ಇದೆ ಅಂತ ಹೇಳ್ತಾ ಇದ್ದಾರೆ, ಆ ಆಯಿಲಿಗೆ ಹೊಂದ್ಕೊಳೋ ಥರದ್ದು ಅಂತ. ಸೊ ಅದೆಲ್ಲ ನೋಡಬೇಕು ಇನ್ನು ಯಾವ ರೀತಿಯಾಗಿ. ಅಲ್ಲಿ ಯಾರು ಅಧಿಕಾರ, ಇವರೇ ಯಾರೋ ಸುಮ್ಮನೆ ಒಂದು ಹೆಸರಿಗೆ ಅಂತ ಒಬ್ರನ್ನ ಕೂರಿಸ್ಬಿಟ್ಟು ಇವರೇ ಅಲ್ಲಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರಾ ಅಥವಾ ಕಂಪ್ಲೀಟಾಗಿ ಇನ್ವೇಡ್ ಮಾಡ್ಕೊಂಡ್ಬಿಡ್ತಾರಾ, ಏನು ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಆದರೆ ಚೈನಾ 2024ರಲ್ಲಿ ಅಮೇರಿಕಾ, ಯುರೋಪು, ಇಂಡಿಯಾ 3 ಪ್ರೊಡ್ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಮಟ್ಟಿನ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅವರು ಲಾಂಗ್ ಟರ್ಮ್ ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ. ನೋಡಿ ಯಾಕೆ ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ, ಏನೇ AI ಮತ್ತೊಂದು ಮಾಡೆಲ್ಗಳು ಅಂತ ನಾವು ಮಾತಾಡ್ತಾ ಇದ್ರು ಕೂಡ, ಲ್ಯಾಂಗ್ವೇಜ್ ಮಾಡೆಲ್ಗಳು ಅಂತ, ಇದೆಲ್ಲದಕ್ಕೂ ಏನಾಗಬೇಕು ಅಂದರೆ ಸಿಕ್ಕಾಪಟ್ಟೆ ಎನರ್ಜಿ ಸೋರ್ಸ್ ಬೇಕು. ಅದಕ್ಕೆ ಈಗ ಗೂಗಲ್ಲು ಈ ಥರ ಕಂಪ್ನಿಗಳು ಏನು ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ, ಈ ಡೀಪ್ ಓಷನಲ್ಲಿ ಡೇಟಾ ಸೆಂಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದು. ಅವಾಗ ಕೂಲಿಂಗ್ ಎಫೆಕ್ಟ್ ಬೇಡ, ಯಾಕೆಂದರೆ ಅದು ತುಂಬ ಹೀಟ್ ಆಗುತ್ತೆ, ಸರ್ವರ್ಗಳು ಕೂಲ್ ಮಾಡಬೇಕು, ಅದಕ್ಕೆ ವಾಟರ್ ಸಪ್ಲೈ ಆಗ್ತಾನೆ ಇರಬೇಕು, ಜೊತೆಗೆ ಎಲೆಕ್ಟ್ರಿಸಿಟಿ ಲಾರ್ಜ್ ಅಮೌಂಟಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ಪೇಸಿಗೆ ಕಳಿಸೋದು, ಓಷನಿಗೆ ಕಳಿಸೋದು, ಈ ಥರ ಎಲ್ಲ ಆಗ್ತಾ ಇದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ದೊಡ್ಡ ಒಂದು ಪ್ಯಾರಾಮೀಟರ್ ಆಗಿ ಉಳ್ಕೊಂಡಂತೆ ಮುಂದೆ. ಎಲೆಕ್ಟ್ರಿಸಿಟಿ ಅಂದಾಗ ನೆನಪಾಯಿತು, IEX ಇಂದು ಕೋರ್ಟಲ್ಲಿ ನಡೀತಾ ಇತ್ತು. ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜು ಇಂಡಿಯಾದಲ್ಲಿ ಒಂದು ಮೊನೋಪೊಲಿ ಬಿಸ್ನೆಸ್ ಬರುತ್ತೆ, ಮಾರ್ಕೆಟ್ ಕಪಲಿಂಗ್ ಅಂತ ಕರೀತಾರೆ, ಅದ್ರದ್ದು ಕೋರ್ಟಲ್ಲಿ ವಿಚಾರಣೆ ನಡೀತಾ ಇತ್ತು. ಶುಕ್ರವಾರದಷ್ಟಿಗೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದರೆ, ಹಾಗಾಗಿ ಸ್ವಲ್ಪ ಪಾಸಿಟಿವಿಟಿ ಬಂದಿತ್ತು ಸ್ಟಾಕಲ್ಲೂ ಕೂಡ. ಸೊ ಅದೇ ರೀತಿಯಾಗಿ ಸೆಮಿಕಂಡಕ್ಟರ್ ಚಿಪ್ಸ್, ಸೊ ಅದೆರಡೂ ಡಾಮಿನೇಟ್ ಮಾಡಿಬಿಡ್ತು ಅಂದರೆ ಚೈನಾ, ಎಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಲೇಬೇಕಾಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ
ಸಿಲ್ವರಲ್ಲೂ ಕೂಡ ದೊಡ್ಡ ಮಟ್ಟಿನ ಸಪ್ಲೈ ಇತ್ತು, ಅದನ್ನ ಇವಾಗ ಬ್ಯಾನ್ ಮಾಡಿದ್ದಾರೆ, ಎಕ್ಸ್ಪೋರ್ಟ್ ಮಾಡೋ ಹಾಗಿಲ್ಲ ಅಂತ. ಇದರಿಂದ ಏನಾಗ್ತಾ ಹೋಗುತ್ತೆ, ಸಿಲ್ವರಲ್ಲೂ ಕೂಡ ಕ್ರಂಚ್ ಬರ್ತಾ ಹೋಗುತ್ತೆ. ಈ ಕಾರಣದಿಂದಾಗಿನೇ ಇವಾಗ BSI ಅಂತ ನೀವು ನೋಡ್ತಿರಲ್ಲ, ಇಲ್ಲಿ ಇಂಡಿಯಾದಲ್ಲಿ ಹಾಲ್ ಮಾರ್ಕ್ ಕೊಡ್ತಾರಲ್ಲ, ಆ ಸಂಸ್ಥೆ ಏನು ಹೇಳ್ತಾ ಇದ್ದಾರೆ ಇವಾಗ ಅಂದರೆ, ಸಿಲ್ವರಿಗೂ ಕೂಡ ಎಷ್ಟಿದೆ ಕೆಪಾಸಿಟಿ ನಮ್ಮದು ಏನು ಅದನ್ನು ಮಾನಿಟರ್ ಮಾಡ್ತೀವಿ, ಮತ್ತು ಸಿಲ್ವರಿಗೂ ಕೂಡ ಮ್ಯಾಂಡೇಟರಿ ಹಾಲ್ ಮಾರ್ಕ್ನ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ಹೇಗಿದೆ, ಗೋಲ್ಡಿಗೆ ಹಾಲ್ ಮಾರ್ಕ್ ಇರಲೇಬೇಕು, ನೀವು ಎಲ್ಲಿ ತೊಗೊಂಡ್ರು ಹಾಲ್ ಮಾರ್ಕ್ ಮ್ಯಾಂಡೇಟರಿ, ಹಾಲ್ ಮಾರ್ಕ್ ಇಲ್ದೇ ಗೋಲ್ಡ್ ಮಾರೋ ಹಾಗಿಲ್ಲ. ಆದರೆ ಸಿಲ್ವರಿಗೆ ಆ ರೀತಿ ಇಲ್ಲ, ಸಿಲ್ವರಿಗೆ ವಾಲಂಟ್ರಿ ಇದೆ. ಕೆಲವರು ಹಾಲ್ ಮಾರ್ಕ್ ಕೊಡ್ತಾರೆ, ಕೆಲವರು ಹಾಲ್ ಮಾರ್ಕ್ ಕೊಡೋದಿಲ್ಲ. ಬಟ್ ಯಾವಾಗಲಾದರೂ ಒಂದು ವಿಚಾರದಲ್ಲಿ ಕಪಟ ಅಂತ ಆಗುತ್ತೆ ಅಥವಾ ಅದರಲ್ಲಿ ಕಲಬೆರಕೆ ಅಂತ ಆಗುತ್ತೆ ಅಂದರೆ ಯಾವಾಗುತ್ತೆ, ಅದರದ್ದು ಬೆಲೆ ಜಾಸ್ತಿ ಆದಾಗ. ನೀವು ಯಾವುದೇ ವಿಚಾರ ತಗೊಳ್ಳಿ, ಈಗ ಪನ್ನೀರ್ದೆಲ್ಲ ಕಡೆ ನ್ಯೂಸ್ ಬಂತೋಯ್ತು, ಯಾಕಂದರೆ ಪನ್ನೀರ್ ಬೆಲೆ ಸ್ವಲ್ಪ ಜಾಸ್ತಿ ಇತ್ತು, ಅಷ್ಟೊಂದು ಮಾಡೋಕ್ಕಾಗಲ್ಲ ಅಂತ ಏನು ಮಾಡಿದ್ರು, ಡೂಪ್ಲಿಕೇಟ್ ಪನ್ನೀರ್ ಮಾಡೋಕ್ಕೆ ಶುರು ಮಾಡಿದ್ರು. ಅದೇ ರೀತಿ ಯಾವುದ್ರದ್ದಾದ್ರೂ ಬೆಲೆ ಜಾಸ್ತಿ ಇದೆ ಅಂದಾಗ ಎರಡು ಕಾರಣಕ್ಕಾಗುತ್ತೆ. ಒಂದು, ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಆದರೂ ಅವ್ರು ಮಾರಬೇಕು, ಆವಾಗ ಅದನ್ನ ಕಲಬೆರಕೆ ಮಾಡ್ತಾರೆ. ಇನ್ನೊಂದು ಏನು ಮಾಡ್ತಾರೆ, ಅತಿಯಾದ ಆಸೆಗೋಸ್ಕರ ಓಕೆ ಹೆಂಗಿದ್ರು ಇಷ್ಟೊಂದು ರೇಟಿಗೆ ಹೋಗ್ತಾ ಇದೆ, ನಾವು ಇನ್ನೂ ಏನೋ ಒಂದು ಕೊಟ್ಬಿಟ್ರು ಕೂಡ ಅದಕ್ಕೂ ರೇಟ್ ಸಿಗ್ತಾ ಹೋಗುತ್ತೆ ಅಂತ ಎರಡು ಕಾರಣದಿಂದಾಗಿ ಅದನ್ನ ಅಫೋರ್ಡಬಿಲಿಟಿ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ಗ್ರೀಡ್, ಇವೆರಡು ಕಾರಣದಿಂದಾಗಿ ಕಲಬೆರಕೆ ಆಗುತ್ತೆ. ಹಾಗಾಗಿ ಸಿಲ್ವರ್ಗೆ ಈ ಒಂದು ತಗೊತಾ ಇರೋದವರು ನಿರ್ಣಯ ತುಂಬ ಒಳ್ಳೆಯದು. ಹಾಗಾಗಿ ನೀವು ಎಲ್ಲರೂ ಸಿಲ್ವರ್ನ, ಫಿಸಿಕಲ್ ಸಿಲ್ವರ್ನ ಫಸ್ಟ್ ಆಫ್ ಆಲ್ ಸಿಗುತ್ತೋ ಇಲ್ವೋ ಸಪ್ಲೈ ಗೊತ್ತಿಲ್ಲ, ಸಿಕ್ಕಿದ್ರೆ ಯಾರಾದರೂ ತೊಗೊತಾ ಇದ್ದೀರಾ ಅಂದರೆ ಹಾಲ್ ಮಾರ್ಕ್ ಇರೋದನ್ನೇ ತೊಗೊಳ್ಳಿ, ಬಿಕಾಸ್ ರೇಟ್ ಅಷ್ಟು ಹೋಗಿದೆ. ಹಾಗಾಗಿ ಡೂಪ್ಲಿಕೇಶನ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತಾ ಹೋಗುತ್ತೆ. ICICI ಬ್ಯಾಂಕು 2% ಬಂದಿದೆ, ಇದೆಲ್ಲ Q3 ಅಪ್ಡೇಟ್ಗಳೇ. ಸೊ ಅದೆರಡು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಹೋಯಿತು. ಕೋಟಕ್ ಬ್ಯಾಂಕಲ್ಲಿ 2% ಆಯಿತು, ಆದರೂ ಓವರಾಲ್ ಮಾರ್ಕೆಟು ಸ್ವಲ್ಪ ನಿನ್ನೆ ಕೆಳಗಡೆ ಬಂದಿದೆ. ಬಟ್ ಸ್ಟಿಲ್ 22-26 ಸಾವಿರಕ್ಕಿಂತ ಮೇಲ್ಗಡೆ ಇದೀವಿ. ಇದು ಯಾವಾಗ ರಿಲಯನ್ಸ್ ಬಿದ್ದಿದೆ, ಕೋಟಕ್ ಬ್ಯಾಂಕು, HDFC ಬ್ಯಾಂಕು, ITC, ಟ್ರೆಂಟು, ಇಂಡಿಗೋ, ಸುಮಾರು ನಿಫ್ಟಿ 50 ಕಂಪ್ನಿಗಳ ಫಾಲ್ ಆದರೂ ಕೂಡ ನಿಫ್ಟಿ ಒಂದು ದೊಡ್ಡ ಮಟ್ಟಿನ ಫಾಲ್ ಆಗಿಲ್ಲ, ಥ್ಯಾಂಕ್ಸ್ ಟು ಸಮ್ ಅದರ್ ಕಂಪ್ನಿಗಳು. HDFC, ICICI ಲೈಫ್ ಬ್ಯಾಂಕು, ನಿನ್ನೆ TCS ಇದೆಲ್ಲ ಕೂಡ ಸ್ವಲ್ಪ ಸಪೋರ್ಟ್ನ ಕೊಟ್ಟಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇದರಲ್ಲಿ DBS ಲ್ಯಾಬ್ಸು 4% ಅಪ್ ಮೂವ್ಮೆಂಟ್ ಬಂದಿದೆ. ಅವ್ರದ್ದು ಕೂಡ US ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾರೆ. ಸೊ ಏನು ಸುದ್ದಿ ಬಂದಿದೆ ಅಂತ ನಾನು ಟ್ರ್ಯಾಕ್ ಮಾಡಿಲ್ಲ, 4% ಅಪ್ ಮೂವ್ಮೆಂಟ್ ಬಂದಿತ್ತು. ಅದೇ ನೆನ್ನೆ ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಹ್ಯಾವೆಲ್ಸ್ ಕೂಡ 3%ಗಿಂತ ಜಾಸ್ತಿ ಅಪ್ ಮೂವ್ಮೆಂಟ್ ಬಂದಿತ್ತು. ಅದೇ ರೀತಿಯಾಗಿ BPCL ಇಲ್ಲ ಗೇಲ್ ಅನ್ಸುತ್ತೆ 2%. ಇಂಡಿಯನ್ ಹೋಟೆಲ್ಸ್ ನೋಡಿ 2.39% ಕರೆಕ್ಷನ್ ಬಂದಿದೆ, ಅದು ನಿನ್ನೆಯ ಟಾಪ್ ಲೂಸರ್ ಆಗಿದೆ. ಸೊ ಕಮೋಡಿಟಿ ಮಾರ್ಕೆಟ್ ಅಂತ ನಾವು ನೋಡ್ಕೊಂಬರೋದಾದ್ರೆ ಇವತ್ತು ನೋಡಿ ಕಮೋಡಿಟಿಗಳೆಲ್ಲ ಸ್ವಲ್ಪ ಆಲ್ರೆಡಿ ನೆನ್ನೆದು ನಾನು ಆಗೋಗಿದೆ, ಇವತ್ತು ಟ್ರೇಡ್ ಆಗ್ತಾ ಇರುತ್ತೆ ಇದು ಬೆಳಗ್ಗೆಯಿಂದನೇ. ಸೊ ಗೋಲ್ಡ್ ಸಿಲ್ವರಲ್ಲಿ ಸಣ್ಣ ಮಟ್ಟಿನ ಕರೆಕ್ಷನ್ ಬರ್ತಾ ಇದೆ. ನ್ಯಾಚುರಲ್ ಗ್ಯಾಸ್ ಇವತ್ತು ಪಾಸಿಟಿವ್ ಆಗಿದೆ, ಬಟ್ ತುಂಬ ಒಂದು ದೊಡ್ಡ ಕರೆಕ್ಷನ್ ಆಗೋಗಿದೆ ನ್ಯಾಚುರಲ್ ಗ್ಯಾಸಲ್ಲಿ. ಅದೇ ರೀತಿ ಕ್ರೂಡಲ್ಲೂ ಕೂಡ ಒಂದು ಕರೆಕ್ಷನ್ ಬಂದಿದೆ. ಸೊ ಕಾಪರು ಆಲ್ಮೋಸ್ಟ್ 1,400 ಆಸ್ಪಾಸಲ್ಲೇ ನಡೀತಾ ಇದೆ. USD ಏನಾದ್ರು 90 ರೂಪಾಯಲ್ಲೇ ನಡೀತಾ ಇದೆ. ಗಿಫ್ಟ್ ನಿಫ್ಟಿ ಫ್ಲಾಟ್ ಓಪನಿಂಗ್ನ ತೋರಿಸ್ತಾ ಇದೆ, 26,178 ನೆನ್ನೆ ಕ್ಲೋಸಿಂಗ್ ಆಗಿರುವಂಥದ್ದು, ಇವತ್ತು 26,205ರಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಕಾಶಿಯಸ್ ಆಗಿ ಇರೋ ಥರ ಕಾಣಿಸ್ತಾ ಇದೆ ಗಿಫ್ಟ್ ನಿಫ್ಟಿ. ಆದರೆ ಕ್ಲೈಂಟ್ ಟು ಪ್ರೋ ಸೆಂಟಿಮೆಂಟ್ ಹೇಗಿದೆ ನೋಡ್ಕೊಂಬರೋಣ. ನಿನ್ನೆ ನೋಡಿ 60% ಆಫ್ ದ ಸ್ಟಾಕ್ ಅದೇ ಬ್ರಾಡ್ ಮಾರ್ಕೆಟ್ ಅಂತ ನೋಡಿದ್ರೆ ಹೆವಿ ವೇಟಲ್ಲಿ ಸೆಲ್ಲಿಂಗ್ ಬಂದಿದ್ದಾದರೂ ಕೂಡ ಬ್ರಾಡ್ ಮಾರ್ಕೆಟ್ ಪಾಸಿಟಿವ್ ಆಗಿತ್ತು, ಅದು ಮಾರ್ಕೆಟಿಗೆ ಹೆಲ್ಪ್ ಮಾಡ್ತಾ ಹೋಯಿತು. ಹೆಲ್ತ್ ಕೇರ್ ಸೆಕ್ಟರ್ ನಿನ್ನೆ ಟಾಪ್ ಗೇನರ್ ಆಗಿತ್ತು, 1.85% ಫಾರ್ಮಾ ಹೆಲ್ತ್ ಕೇರು. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂದರೆ ನಿನ್ನೆ ಆಯಿಲ್ ಆ್ಯಂಡ್ ಗ್ಯಾಸೇ ಆಗಿದೆ, 1.75% ಕರೆಕ್ಷನ್ ಬಂದಿರೋದ್ರ ಮೂಲಕ. ಸೊ ಅದೇ ರೀತಿಯಾಗಿ ಓಪನ್ ಇಂಟ್ರೆಸ್ಟ್ ಅಂತ ನೋಡ್ತಾ ಬರೋದಾದ್ರೆ ಅಫ್ಕೋರ್ಸ್ ಇದು ಈ ಮುಂದಿನ ಎಕ್ಸ್ಪೈರಿಗೆ ಅಂದರೆ 13 ಜನವರಿ ಎಕ್ಸ್ಪೈರಿಗೆ ಆಗಿದೆ. ಅಲ್ಲಿ ನೋಡೋದಾದ್ರೆ 26,200ರಲ್ಲಿ ಸ್ವಲ್ಪ ಪೊಸಿಷನ್ಗಳು ಬಿಲ್ಡ್ ಆಗಿದೆ. ನೆನೆ ಕೆಳಗಡೆ ಇನ್ನೂ ದೊಡ್ಡ ಸಪೋರ್ಟ್ ಅನ್ನೋದು ಬಿಲ್ಡಪ್ ಆಗಿಲ್ಲ. ಸೊ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಟೆರಿಟರಿಗೆ ಹೋಗಂಗೆ ಕಾಣಿಸ್ತಾ ಇದೆ. ಬಟ್ ಇದು ಡೈನಾಮಿಕ್ ಡೇಟಾ ಆಗಿರುತ್ತೆ. ನೆನ್ನೆ ಕೂಡ ಮಾತಾಡ್ಕೊತಾ ಇದ್ರು ಏನಂತ, ಶುಕ್ರವಾರ ಕ್ಲೈಂಟ್ ಟು ಪ್ರೋ ಸೆಂಟಿಮೆಂಟ್ ಒಂದು ಕಡೆ ಇತ್ತು, ಸೋಮವಾರ ಇನ್ನೊಂದು ಕಡೆ ಆಗ್ತಾ ಹೋಯಿತು. ಯಾವ ರೀತಿಯಾಗಿ ಚೇಂಜ್ ಆಯಿತು ಅಂತ ಕೆಲವರು ಕಮೆಂಟ್ ಕೂಡ ಮಾಡಿದ್ರಿ. ಅದಕ್ಕೆ ಹೇಳೋಂಥದ್ದು OI ಅನ್ನೋದು ತುಂಬ ಡೈನಾಮಿಕ್ ಆಗಿರುತ್ತೆ. ನಮ್ಗೆ ಬರೋಷ್ಟೊತ್ತಿಗೆ ಸುಮಾರು ಆ್ಯಕ್ಷನ್ಗಳಾಗಿರುತ್ತೆ. ಈವನ್ 2 ಮಿನಿಟ್ಸ್ 3 ಮಿನಿಟ್ಸ್ ಅಪ್ಡೇಟ್ ಅಂತ ಹೇಳ್ತಾರೆ, ಆದರೂ ಕೂಡ ಅವರಿಗೆಲ್ಲ ಇನ್ನೂ ಆ್ಯಕ್ಸೆಸ್, ನಮಗೆ ಸೆಕೆಂಡಲ್ಲಿ ಟಿಕ್ ಆದರೆ ಇನ್ನೂ ಟ್ರೇಡಿಂಗ್ ಪ್ಲಾಟ್ಫಾರ್ಮೇ ಬೇರೆ ಥರ ಇರುತ್ತೆ ಹೈ ಫ್ರೀಕ್ವೆನ್ಸಿ ಟ್ರೇಡರ್ಸ್ಗಳಿಗೆ. ಸೊ ಹಾಗಾಗಿ ತುಂಬ ಅದು ಕನ್ಕ್ಲೂಡ್ ಆಗಿ ನೋಡೋಕ್ಕಾಗೋದಿಲ್ಲ. ಲೈವ್ ಮಾರ್ಕೆಟ್ ಅವರಲ್ಲೂ ಕೂಡ ಇದನ್ನ ನೋಡಬೇಕಾಗುತ್ತೆ. ಯಾರಿಗಾದರೂ ಟೂಲ್ ಬಗ್ಗೆ ಆಸಕ್ತಿ ಇದೆ ಅಂತಂದರೆ ಸೆನ್ಸಿಬಲ್ಲು ಝೆರೋದ ಯೂಸರ್ಸಿಗೆ ಫ್ರೀ ಇರುತ್ತೆ, ಅಲ್ಲೂ ನಿಮ್ಗೆ ಓಪನ್ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಸ್ಟಾಕ್ ಮೋಜೋದು ಕೂಡ ನೀವು ಸಬ್ಸ್ಕ್ರಿಪ್ಷನ್ನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಿನ್ನೆ FIಗಳು ಮೈನರ್ ಆಗಿ ಸೆಲ್ ಮಾಡಿದ್ದಾರೆ, 108 ಕೋಟಿ ಸೆಲ್ ಮಾಡಿದ್ದಾರೆ. DAಗಳು 1,749 ಕೋಟಿ ಬೈ ಮಾಡಿದ್ರು. ಅದೇ ರೀತಿಯಾಗಿ ಓವರಾಲ್ ಸೆಂಟಿಮೆಂಟ್ ನೋಡೋದು ನೋಡಿ ಎರಡೂ ಕಡೆ ಮಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಕ್ಲೈಂಟು ಪ್ರೋ 55 ಈ ಥರ ಇದ್ದಾಗ ಸಾಮಾನ್ಯವಾಗಿ ಅಫ್ಕೋರ್ಸ್ ಇವತ್ತು ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗಬೇಕು. ಬಟ್ ಈ ಥರ ಇದ್ದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಆಗಿ ಉಳಿಯುವಂಥ ಸಾಧ್ಯತೆಗಳು ಇರ್ತಾ ಹೋಗುತ್ತೆ. ಅಗೇನ್ ನಾನು ಯಾವುದೇ ಕೂಡ ಅನಾಲಿಸಿಸ್ ಹೇಳ್ತಾ ಇಲ್ಲ ಇಲ್ಲಿ, OI ಮೇಲೆ ಹಿಸ್ಟಾರಿಕಲಿ ನೀವು ನೋಡ್ಕೊಂಬಂದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಸೆನ್ಸೆಕ್ಸ್ ನೋಡ್ಕೊಂಬರೋದಾದ್ರೆ 8 ಜನವರಿ ಎಕ್ಸ್ಪೈರಿಗೆ ತುಂಬ ಮೈನರ್ ಆಗಿದೆ, ಏನು ಅಂತ ಒಂದು ದೊಡ್ಡ ಪೊಸಿಷನ್ಗಳು ಬಿಲ್ಡಪ್ ಆಗೇ ಇಲ್ಲ. ಬಟ್ ಓವರಾಲ್ PCR ನೋಡೋದಾದರೆ 0.6 ಬಂದು ಕೂತಿದೆ. ನೋಡೋಣ ಇವತ್ತು ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ. 85,000 ಟೆರಿಟರಿನ ಇವತ್ತು ಸೇವ್ ಮಾಡುತ್ತಾ ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅಂತೆ ನಾಳೆ ಸೆನ್ಸೆಕ್ಸಿನ ಎಕ್ಸ್ಪೈರಿ ಆಗಿರುತ್ತೆ 8 ಜನವರಿ. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಬೇರೆ ಸ್ಪೆಸಿಫಿಕ್ ನ್ಯೂಸ್ ಅಂತ ಏನು ಕಾಣಿಸ್ತಾ ಇಲ್ಲ. ಒಂದಿಷ್ಟು IPOಗಳು ಬಂದಿರ್ಬೋದು. ಭಾರತ್
ಕೋಕಿಂಗ್ ಕೋಲ್ ಲಿಮಿಟೆಡ್, ಇದು ಕೋಲ್ ಇಂಡಿಯಾದೇ ಒಂದು ಸಬ್ಸಿಡರಿ ಅಂತ ಹೇಳ್ತಾ ಇದ್ದಾರೆ. 21 ರಿಂದ 23 ರೂಪಾಯಿಗೆ ಇಶ್ಯೂ ನಡೀತಾ ಇದೆ ಕೋಲ್ ಇಂಡಿಯಾದು. ಸೊ ಅದೇ ರೀತಿಯಾಗಿ ಮೇನ್ಲೈನ್ IPOಗಳಲ್ಲಿ ಇನ್ಯಾವುದು ಅಂಥದ್ದಿಲ್ಲ. SME IPOಗಳು ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ದೂರ ಇರಿ SME IPOನಲ್ಲಿ ಇನ್ವೆಸ್ಟ್ ಮಾಡೋರಿಗೆ. ಯಾಕಂದರೆ ಸುಮಾರು ಜನಕ್ಕೆ ಇನ್ವೆಸ್ಟ್ ಮಾಡಿ ಅದು ಆಮೇಲೆ ಲೋಯರ್ ಸರ್ಕ್ಯೂಟಿಗೆ ಹೋಗಿ ಬೈಯರ್ಸ್ ಇಲ್ದಲೆ ಕೂತಿರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ SME IPO ನಿಮ್ಮಂಥವ್ರಿಗೆ ಅಲ್ಲ. ಹಾಗಾಗಿ ದಯವಿಟ್ಟು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಡಿ. ಮೇನ್ IPOಗಳಲ್ಲೂ ಕೂಡ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಓದ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಇವೆಂಟ್ ಅಂದರೆ ಮೇಜರ್ ಇವೆಂಟ್ ಇರೋದು ನಮಗೆ ಬಜೆಟನ್ನೇ. ಬಜೆಟ್ ಈ ಸಲ ಏನಾಗೋಗ್ಬಿಟ್ಟಿದೆ, ಬಜೆಟ್ ಫೆಬ್ರವರಿ 1 ಬಂದಿದೆ, ಫೆಬ್ರವರಿ 1 ಭಾನುವಾರ ಬಂದಿದೆ. ಸೊ ಭಾನುವಾರ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಂತ ಓಪನ್ ಮಾಡ್ತಾರೆ, ಏನೋ ಅನ್ನೋದನ್ನು ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ, ಬಂದರೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಅದ್ರ ಬಗ್ಗೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಾಹಿತಿ ಇರುತ್ತೆ, ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.